ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾತಾಡ್ದಂಗೆ ಇವನು ಮಾತಾಡ್ತಾ ಇದ್ದಾನೆ. ಹಾಯ್ ಹೇಳಲ್ಲ ಎಲ್ಲರಿಗೂ. ಸೇ ಹಾಯ್. ಸೊ ಮುಂಚೆ ನನ್ನ ವೀಡಿಯೋಸ್ ಎಲ್ಲ ನೋಡಿದರೆ ನಾನು ಒಂದು ರಸಮ್ ಪೌಡರ್ನ ರೆಸಿಪಿ ಶೇರ್ ಮಾಡಿದ್ದೆ ನಿಮ್ಮ ಜೊತೆ. ಸೊ ಅದರಲ್ಲಿ ಡಿಫ್ರೆಂಟ್ ರಸಮ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅಂದಿದ್ದೆ. ಸೊ ನೀವು ಕೇಳಿದ್ರಿ ತೋರಿಸಿ ಅಂತ, ಅದಕ್ಕೆ ಈ ವಿಡಿಯೋ. ನಾನು ಒಂದು 3 ಥರ ರಸಮ್ ಮಾಡಿದ್ದೀನಿ. ಟೊಮೆಟೊ ಹಣ್ಣು, ಹುಣಸೆ ಹಣ್ಣು ಈ ರೀತಿ ಯೂಸ್ ಮಾಡಿಬಿಟ್ಟು. ಸೊ ಆ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರ ಜೊತೆ ಶೇರ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ. ಮೊದಲನೇದಾಗಿ ಮಾಡ್ತಾ ಇರೋವಂಥ ರಸಮ್ಗೆ ಬೇಕಾಗಿರೋದು ಟೊಮೆಟೊ ಹಣ್ಣು, ಬೆಲ್ಲ, ರಸಮ್ ಪೌಡರು, ಉಪ್ಪು, ಎಣ್ಣೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು. ನಾನು ಇಲ್ಲಿ ಕೋಲ್ಡ್ ಪ್ರೆಸ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇರೋದು. ರಸಮ್ ಪೌಡರ್ ಬಂದುಬಿಟ್ಟು ನಾನು ಆಲ್ರೆಡಿ ತೋರಿಸಿದ್ದೀನಿ, ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಸೊ ಮೊದಲನೇದಾಗಿ ನಾನು ಟೊಮೆಟೊದು ತುಂಬೇನಿರುತ್ತಲ್ಲ ಅದನ್ನು ತಕ್ಕೊತಾ ಇದ್ದೀನಿ. ಅದನ್ನು ತಗೊಂಡ್ಬಿಟ್ಟು 2 ಸ್ಲಿಟ್ ಮಾಡ್ಕೊತೀನಿ. ಏನಕ್ಕೆ ಅಂದರೆ ಸಿಪ್ಪೆ ಬೇಯಿಸಾದ್ಮೇಲೆ ನೀಟಾಗಿ ಆಚೆ ಬರಲಿ ಅಂತ. ಸೊ ಈ ಥರ ಸ್ಲಿಟ್ ಮಾಡ್ಕೊಂಬಿಟ್ಟು ನಾನಿಲ್ಲಿ 3 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ನಾನು ನೀರು ಹಾಕಿಬಿಟ್ಟು ಕುದಿಸೋದಕ್ಕೆ ಇಡ್ತೀನಿ. ಅದು ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿ ತನಕ ನಾವು ಉಪ್ಪು ಹಾಕ್ಬಿಟ್ಟು ಕುದಿಸೋಕ್ಕೆ ಇಡೋಣ. ಸೊ ನೋಡಿ, ಫುಲ್ಲು ಬೇಯಿಸಾದ್ಮೇಲೆ ಈ ರೀತಿ ಆಗಿರುತ್ತೆ. ಇದನ್ನು ನಾವು ಕೈಯಲ್ಲಾಗಿರ್ಬೋದು ಇಲ್ಲ ಸ್ಮ್ಯಾಶರಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಸಿಪ್ಪೆನ ತಕ್ಕೊಳ್ಳೋಣ. ಸೊ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು, ಇಲ್ಲಿ ಬೇಕಂದರೆ ನೀವು ಒಣ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡ್ಬಿಟ್ಟು ನಾವೇನು ಟೊಮೆಟೊ ಹಣ್ಣು ಬೇಯಿಸ್ಕೊಂಡು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ, ಅದಕ್ಕೆ ನಾವು ಅರಿಶಿನ, ರಸಮ್ ಪೌಡರು, ಉಪ್ಪು, ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ, ಚೆನ್ನಾಗಾಗುತ್ತೆ ಟೇಸ್ಟು. ಸೊ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಾದ್ಮೇಲೆ ರುಚಿಯಾಗಿರೋ ರಸಮ್ ರೆಡಿ. ಇವಾಗ ಬೇರೆ ಇನ್ನೊಂದು ಥರದ ರಸಮ್ಮಿಗೆ ನಾನು ಹುಣಸೆ ಹುಳಿನ ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ನೆನೆ ಇಟ್ಬಿಟ್ಟು ಅದರದ್ದು ಹುಳಿ ತಗೊಂಡಿರೋದು. ಇದಕ್ಕೆ ಒಣ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಆಪ್ಷನಲ್ 2, ಕರಿಬೇವಿನ ಸೊಪ್ಪು. ಇದಕ್ಕೆ ಜಾಸ್ತಿ ಬೆಲ್ಲ ಬೇಕಾಗುತ್ತೆ. ಬೆಲ್ಲ, ಅರಿಶಿನದ ಪುಡಿ, ಸಾಸಿವೆ, ರಸಮ್ ಪೌಡರ್, ಉಪ್ಪು ಮತ್ತು ಎಣ್ಣೆ ಇಷ್ಟು ಬೇಕಾಗುತ್ತೆ. ಮೊದಲನೇದಾಗಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಫಸ್ಟ್ ನಾನಿಲ್ಲಿ ತೆಂಗಿನಕಾಯಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ಕಾದ ಮೇಲೆ
ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ತೀನಿ. ಅದು ಫ್ರೈಡ್ ಆಗಿದ್ದರೆ ಸಾರು ಅನ್ನ ಸಾರಿನ ಮಧ್ಯೆ ಸಿಕ್ಕಾಗ ಚೆನ್ನಾಗಿರುತ್ತೆ. ಅದಾದಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಇಷ್ಟು ಹಾಕಿಬಿಟ್ಟು ಹುಣಸೆ ಹುಳಿನ ಹಿಂಡಿರೋದನ್ನ ಹಾಕಿ ಅದಕ್ಕೆ ಅರಿಶಿನದ ಪುಡಿ, ರಸಮ್ ಪೌಡರು, ಉಪ್ಪು, ಬೆಲ್ಲ. ಇಲ್ಲಿ ನಾನು ಬೆಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಹುಣಸೆ ಹುಳಿ ತುಂಬ ಹುಳಿ ಇರುತ್ತಲ್ಲ, ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬೆಲ್ಲ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನಾವು ನೀರು ಹಾಕೋಬೇಕು. ತುಂಬ ತೆಳ್ಳಗೆ ಇರಬೇಕು ರಸಮ್ಮು. ಸೊ ನಾನು ಇನ್ನೊಂದು ಕಪ್ಪು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟಾದಮೇಲೆ ನಾವು ಚೆನ್ನಾಗಿ ಕುದಿಸಿ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಗಾರ್ನಿಷ್ ಮಾಡಿದರೆ ರಸಮ್ ರೆಡಿ. ನೆಕ್ಸ್ಟ್ ಟೈಪ್ ಆಫ್ ರಸಮಲ್ಲಿ ನಾನು ತಗೊಂಡಿದ್ದೀನಿ ಬೇಳೆ ಕಟ್ಟು. ಇದು ತೊಗರಿ ಬೇಳೆ ಬೇಯಿಸ್ಕೊಂಡಿರೋ ನೀರು ಕಟ್ಟು ಇದು. ಆಮೇಲೆ ಬೆಳ್ಳುಳ್ಳಿ ಆಪ್ಷನಲ್ಲು, ಒಣಮೆಣಸಿನ್ಕಾಯಿ ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು. ಕರಿಬೇವಿನ ಸೊಪ್ಪು, ಉಪ್ಪು, ರಸಮ್ ಪೌಡರು, ಬೆಲ್ಲ, ಅರಿಶಿನ, ಎಣ್ಣೆ ಇಷ್ಟು ಬೇಕಾಗಿರೋದು. ನಾವಿವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಬೆಳ್ಳುಳ್ಳಿ ನಾನಿಲ್ಲಿ ಎಲ್ಲದಕ್ಕೂ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ಮಗನಿಗೆ ಬೆಳ್ಳುಳ್ಳಿ ಇಷ್ಟ, ಸೊ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್. ನೆಕ್ಸ್ಟ್ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ. ಸೊ ಈ ಒಂದು ಸ್ಟೆಪ್ಪಲ್ಲೇ ನೀವು ಬೇಕಾದರೆ ಟೊಮೆಟೊ ಹಾಕ್ಕೊಂಡು ಸಾಫ್ಟ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಕಟ್ಟನ್ನು ಹಾಕಿಬಿಟ್ಟು ಅದಕ್ಕೆ ಅರಿಶಿನ, ರಸಮ್ ಪೌಡರು, ಉಪ್ಪು, ಬೆಲ್ಲ ಎಲ್ಲ ಬೆರೆಸಿ ಆಮೇಲೆ ಟೊಮೆಟೊನ ಹಾಕ್ತಿದ್ದೀನಿ. ಸ್ವಲ್ಪ ಟೊಮೆಟೊ ಕ್ರಂಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಬೇಡ ಫುಲ್ ಸಾಫ್ಟ್ ಆಗಬೇಕು ಅಂದರೆ ಒಗ್ಗರಣೆಯಲ್ಲೇ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಕಟ್ಟನ್ನ ಹಾಕಿ ಕುದಿಸ್ಕೋಬೋದು. ಸೊ ಕಟ್ಟು ಹಾಕಿಬಿಟ್ಟು ಬೇಕು ಅಂದರೆ ಸ್ವಲ್ಪ ಬೇಳೆನೂ ಹಾಕಬೋದು, ಚೆನ್ನಾಗಿ ಬರುತ್ತೆ. ಇಷ್ಟು ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕು.
ಯಾ ನೋಡಿದ್ರಲ್ಲ 3 ಥರದ ರಸಮ್ ರೆಸಿಪೀಸು ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಸೆ ಬಾಯ್.